Hey everyone, welcome to Katheyalla Crime Stories. KIIT ಯೂನಿವರ್ಸಿಟೀಸ್ ಆಸ್ ಕಿಟ್ ಯೂನಿವರ್ಸಿಟಿ ಅಂತಾನೆ ಎಲ್ಲರಿಗೂ ಗೊತ್ತಿರೋ ಯೂನಿವರ್ಸಿಟಿಲಿ ಒಂದು ಕೇಸ್ ಆಚೆ ಬರುತ್ತೆ. ಆದರೆ ಈ ಲೆಕ್ಚರರ್ಸ್, ವಾರ್ಡನ್ಸ್ ಅಂಡ್ ಯೂನಿವರ್ಸಿಟಿ ಸ್ಟಾಫ್ಸ್ ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಇವರೆಲ್ಲ ಎಷ್ಟು ಸೀರಿಯಸ್ ಆಗಿ ಈ ಕೇಸ್ನ ತಗೊಂಡಿದ್ದಾರೆ ಅಂತ. ಈ ಯೂನಿವರ್ಸಿಟಿಲಿ ಪ್ರಕೃತಿ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಅವಳ ಏಜ್ 20 to 21 years ಅನ್ಸುತ್ತೆ. 3rd year ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವಳು. ಪ್ರಕೃತಿ ಒಂದು ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಆ ಟೈಮಲ್ಲಿ ಈ ಹುಡುಗ ಪ್ರಕೃತಿದು ಕೆಲವೊಂದು ಪ್ರೈವೇಟ್ ಪಿಕ್ಚರ್ಸ್ ಅಂಡ್ ವಿಡಿಯೋಸ್ ನ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಆಲ್ಸೋ ಈ ಹುಡುಗ ಪ್ರಕೃತಿಗೆ ತುಂಬಾನೇ ಅಬ್ಯೂಸ್ ಮಾಡ್ತಾ ಇರ್ತಾನೆ. ಕಾಲ್ ರೆಕಾರ್ಡಿಂಗ್ಸ್ ಇಂದ ಗೊತ್ತಾಗಿದೆ ಅವನು ಪ್ರಕೃತಿ ಜೊತೆ ತುಂಬಾ ಕೆಟ್ಟದಾಗಿ ಮಾತಾಡಿರ್ತಾನೆ ಮತ್ತು ಅಬ್ಯೂಸಿವ್ ಆಗಿ ಮಾತಾಡ್ತಾ ಇರ್ತಾನೆ. ಸ್ವಲ್ಪ ದಿನದ ನಂತರ ಇಬ್ರದು ಬ್ರೇಕಪ್ ಆಗುತ್ತೆ. ಬಟ್ ಈ ಹುಡುಗ ಪ್ರಕೃತಿಗೆ ಬ್ಲಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾನೆ. ಬ್ರೇಕಪ್ ಆದ್ಮೇಲೂ ಆ ಫೋಟೋಸ್ ಅಂಡ್ ವಿಡಿಯೋಸ್ ನ ಇಟ್ಕೊಂಡು ಫಿಸಿಕಲ್ ರಿಲೇಶನ್ಶಿಪ್ಗೆ ಬರೋಕೆ ಫೋರ್ಸ್ ಮಾಡ್ತಾ ಇರ್ತಾನೆ. ಪ್ರಕೃತಿ ಅಗ್ರಿ ಮಾಡಿಲ್ಲ ಅಂದ್ರೆ ಫೋಟೋಸ್ ಅಂಡ್ ವಿಡಿಯೋಸ್ ನ ಲೀಕ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಪಾಪ ಆ ಹುಡುಗಿ ಅವಳು ಒಪ್ಕೊಂಡಿರ್ತಾಳೆ. ಬಟ್ ಅಟ್ ಒನ್ ಪಾಯಿಂಟ್ ಶಿ ಡಿಸೈಡ್ಸ್ ಟು ಆಸ್ಕ್ ಫಾರ್ ಹೆಲ್ಪ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ದಟ್ ಶಿ ಡಿಂಟ್ ಆಸ್ಕ್ ಫಾರ್ ಹೆಲ್ಪ್. ಪ್ರಕೃತಿ ಒಂದು ನೇಪಾಲ್ನ ಹುಡುಗಿ. KIIT ಯೂನಿವರ್ಸಿಟಿಲಿ ತುಂಬಾ ನೇಪಾಲ್ ಸ್ಟೂಡೆಂಟ್ಸ್ ಇರ್ತಾರೆ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅವರದ್ದೇ ಒಂದು ಸೆಪರೇಟ್ ಗ್ರೀವೆನ್ಸ್ ಸೆಂಟರ್ ಕೂಡ ಇರುತ್ತೆ. ಇಲ್ಲಿ ಯಾರಿಗಾದರೂ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ರೇಸ್ ಮಾಡಬಹುದು ಮತ್ತು ಹೆಲ್ಪ್ ಕೇಳಬಹುದು. ಪ್ರಕೃತಿ ಇಲ್ಲಿ ಒಂದು ಸ್ಟಾಫ್ ನ ಹತ್ತಿರ ಹೆಲ್ಪ್ ಕೇಳಿರ್ತಾಳೆ. ಹೇಗೆ ಆ ಹುಡುಗ ಇವಳಿಗೆ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಎಲ್ಲ ಹೇಳಿರ್ತಾಳೆ. ಬಟ್ ಯೂನಿವರ್ಸಿಟಿ ಏನ್ ಮಾಡುತ್ತೆ? ಏನೂ ಇಲ್ಲ, ನಥಿಂಗ್. ಅವಳನ್ನ ವಾಪಸ್ ಕಳಿಸ್ತಾರೆ. ಬಟ್ ಪ್ರಕೃತಿ ತನ್ನ ಮನೆಯಿಂದ ದೂರ ಇದ್ದಿದ್ರಿಂದ ಅವಳು ಕಾಲೇಜ್ನ ಹಾಸ್ಟೆಲ್ ಅಲ್ಲೇ ಇರ್ತಾಳೆ. ಲಾಸ್ಟ್ ವೀಕ್ ಕಾಲೇಜಲ್ಲಿ ಫೆಸ್ಟ್ ನಡೀತಾ ಇರುತ್ತೆ. ಅದರಲ್ಲಿ ಬಾದ್ಶಾದು ಕಾನ್ಸರ್ಟ್ ಇದ್ದಿದ್ರಿಂದ ಹಾಸ್ಟೆಲ್ ನಲ್ಲಿ ಯಾರೂ ಇರೋದಿಲ್ಲ. ಇದೇ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ. February 16th, 2025 ನ ದಿನ ಪ್ರಕೃತಿಯನ್ನು ಅವಳ ಹಾಸ್ಟೆಲ್ನ ರೂಮ್ ನಲ್ಲಿ ಸಿಗ್ತಾಳೆ. ಬಟ್ ಅವಳ ಬಾಡಿನಲ್ಲಿ ಜೀವ ಇರೋದಿಲ್ಲ. ಆರ್ಟಿಕಲ್ಸ್ ನ ಪ್ರಕಾರ ಪ್ರಕೃತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಬಟ್ ಈ ಕನ್ಕ್ಲೂಷನ್ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇದೆ. ಇದು ನಿಜವಾಗ್ಲೂ ನಿಜನಾ ಅಥವಾ ಬೇರೆನೆ ಏನಾದ್ರೂ ನಡೆದಿದ್ಯಾ ಅಂತ. ಯಾಕಂದ್ರೆ ಹೇಗೆ ಸ್ಟಾಫ್ಸ್ ಮತ್ತು ವಾರ್ಡನ್ಸ್ ಎವಿಡೆನ್ಸ್ ಜೊತೆ ಆಟ ಆಡಿದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಇವರಿಗೆ ಲಾ ಅಂಡ್ ಆರ್ಡರ್ ಬಗ್ಗೆ ಎಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅಂತ. ಪ್ರಕೃತಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋದಿದ್ರೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಿತ್ತು. ಪ್ರಾಪರ್ ಪ್ರೊಸೀಜರ್ಸ್ ನ ಫಾಲೋ ಮಾಡ್ಬೇಕಿತ್ತು. ಬಟ್ ಪೊಲೀಸ್ ಬರೋಕ್ಕೂ ಮುಂಚೆ ಇವರು ಹೇಗೆ ಡಿಸೈಡ್ ಮಾಡಿದ್ರು ಅವರ ಬಾಡಿ ಜೊತೆ ಏನ್ ಮಾಡ್ಬೇಕು ಅಂತ? ಕರೆಕ್ಟ್ ಆಗಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಿಲ್ಲ. ಜೊತೆಗೆ ಸ್ಟೂಡೆಂಟ್ಸ್ ನ ಪ್ರಕಾರ ಈ ಸ್ಟಾಫ್ಸ್ ಪ್ರಕೃತಿಯ ರೂಮ್ ಒಳಗಡೆ ನುಗ್ಗಿ ಅವಳ ಮೊಬೈಲ್ ಫೋನ್ ಅನ್ನ ಕೂಡ ಹುಡ್ಕೋಕೆ ಟ್ರೈ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ನ ಇನ್ವಾಲ್ವ್ಮೆಂಟ್ ಇಲ್ದೇನೆ ಮತ್ತು ಪ್ರಕೃತಿಯ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡ್ದೇನೆ ಕೂಡ ಪ್ರಕೃತಿಯ ಬಾಡಿಯನ್ನ KIMS ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. KIMS ಅಂದ್ರೆ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸಾಲ್ದೈ ಹಾಸ್ಪಿಟಲ್ ಅವರ ಯೂನಿವರ್ಸಿಟಿದೇ ಒಂದು ಪಾರ್ಟ್. ಇದ್ರಲ್ಲಿ ಕನ್ಸರ್ನಿಂಗ್ ಏನು ಅಂತ ಅಂದ್ರೆ ಈ ಸ್ಟಾಫ್ಸ್ಗೆ ಕಾನೂನಿನ ಹೆದರಿಕೆನೇ ಇಲ್ವಾ? ಇದೇ ಮೊದ್ಲಲ್ಲ, ಈ ಕಾಲೇಜಲ್ಲಿ ಮುಂಚೆ ಕೂಡ ಇದೇ ತರ ಕೆಲವೊಂದು ಶೇಡಿ ಮೂಮೆಂಟ್ಸ್ ನಡೆದಿದ್ದಾವೆ. ಬಟ್ ಈ ಕಾಲೇಜ್ ಎಲ್ಲದನ್ನು ಮುಚ್ಚ ಹಾಕಿತ್ತು. ಇಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಹಾಸ್ಟೆಲ್ ಬೇರೆ ಕಡೆ ಇತ್ತು. ಈ ಇನ್ಸಿಡೆಂಟ್ ನ ಬಗ್ಗೆ ಹುಡುಗಿಗೆ ಯಾವಾಗ ತಿಳಿತು? ಎಲ್ಲರೂ ಇನ್ವೆಸ್ಟಿಗೇಷನ್ ನ ಡಿಮ್ಯಾಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಡಿ ಎಲ್ಲಿದೆ? ಬಾಡಿನ ಎಲ್ಲಿ ತಗೊಂಡು ಹೋಗಿದ್ದಾರೆ? ಈ ತರ ತುಂಬಾ ಕ್ವೆಶನ್ಸ್ ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ವ್ಯಾಲಿಡ್ ಕ್ವೆಶನ್ಸ್. ಏನಕ್ಕೆ ಅಂತಂದ್ರೆ ಪೊಲೀಸ್ ನ ಇನ್ವಾಲ್ವ್ ಮಾಡ್ದೇನೆ ಇವ್ರು ಇದನ್ನೆಲ್ಲ ಹೇಗ್ ಮಾಡಿದ್ರು? ಈ ತರ ಕ್ವೆಶನ್ಸ್ ಕೇಳಿದ ತಕ್ಷಣ ವಾರ್ಡನ್ಗೆ ಮತ್ತೆ ಸ್ಟಾಫ್ಸ್ಗೆ ತುಂಬಾ ಕೋಪ ಬಂತು. ಕೆಲವು ಸ್ಟೂಡೆಂಟ್ಸ್ ನ ಪ್ರಕಾರ ಸ್ಟೂಡೆಂಟ್ಸ್ ನ ಹಾಸ್ಟೆಲ್ ಇಂದ ಆಚೆ ಕಡೆ ಬರ್ದೇ ಇರೋ ತರ ರೂಮ್ ಒಳಗಡೆನೆ ಲಾಕ್ ಮಾಡಲಾಗಿತ್ತು. ಯಾಕಂದ್ರೆ ಈ ವಿಚಾರ ಎಲ್ಲೂ ಆಚೆ ಕಡೆ ಹೋಗ್ಬಾರ್ದು ಅಂತ. ಬಟ್ ಸ್ವಲ್ಪ ಹೊತ್ತಿನ ನಂತರ ಹುಡುಗರ್ಗುನು ಈ ವಿಚಾರ ತಿಳಿಯುತ್ತೆ ಪ್ರಕೃತಿಗೆ ಏನಾಯ್ತು ಅಂತ. ಜೊತೆಗೆ ಗರ್ಲ್ ಸ್ಟೂಡೆಂಟ್ಸ್ ನ ಹಾಸ್ಟೆಲ್ ಇಂದ ಆಚೆ ಕಡೆ ಬಿಡ್ತಾ ಇಲ್ಲ ಅಂತ. ಇವಾಗ ಹುಡುಗರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಹುಡುಗಿರ್ನ ಏನಕ್ಕೆ ಆಚೆ ಬಿಡ್ತಿಲ್ಲ ಅಂತ ಕ್ವೆಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿ ಸ್ಟಾಫ್ಸ್ ಮೇಲೆ ತುಂಬಾ ಸಿಟ್ಟಿರುತ್ತೆ. ಏನಕ್ಕೆ ಈ ಕೇಸ್ ನಲ್ಲಿ ತುಂಬಾ ಲೈಟ್ ಆಗಿ ತಗೋತಾ ಇದ್ದಾರೆ ಅಂತ. ಬಟ್ ಯೂನಿವರ್ಸಿಟಿ ಸ್ಟಾಫ್ಸ್ ಉಲ್ಟಾ ಮಕ್ಳ ಮೇಲೆನೆ ಎಗರಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ಸಲ ಆಡಿಯೋ ಕೇಳಿ ಹೇಗ್ ಮಾತಾಡ್ತಿದ್ದಾರೆ ಸ್ಟಾಫ್ಸ್ ಮಕ್ಳ ಹತ್ರ ಅಂತ. ಇದ್ರಲ್ಲೇ ಗೊತ್ತಾಗ್ತದೆ ಎಷ್ಟು ಕ್ರೂಯಲ್ ಆಗಿ ಇವರು ಈ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ. 40,000 बच्चों को मतलब अभी खिला रहा है, पढ़ा रहा है, फ्री में बिठा के। ಸ್ಟೂಡೆಂಟ್ಸ್ ನ ಕ್ವೆಶನ್ಸ್ ಕರೆಕ್ಟ್ ಆಗೇನೆ ಇದೆ.
ಬಟ್ ಸ್ಟಾಫ್ಸ್ ಎಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ನ ಬಾಯಿನ ಮುಚ್ಚಿಸ್ತಿದ್ದಾರೆ ಅಂತ ಒಂದ್ಸರಿ ನೋಡಿ. ಸ್ಟೂಡೆಂಟ್ಸ್ ಪ್ರಾಪರ್ ಇನ್ವೆಸ್ಟಿಗೇಷನ್ಗೋಸ್ಕರ ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಯಾವಾಗ ಸ್ಟಾಫ್ಸ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ, ಅವಾಗ ಅವರು ಫೌಂಡರ್ನೇ ಇನ್ವಾಲ್ವ್ ಮಾಡ್ತಾರೆ. ಈ ಫೌಂಡರ್ ಒಬ್ಬ ಪವರ್ಫುಲ್ ಮ್ಯಾನ್, ಮತ್ತೆ ಅವನಿಗೆ ಕನೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋಲಿ ಫೌಂಡರ್ ನ ಸ್ವೀಟ್ ಪದಗಳಿಗೆ ಬೀಳಕ್ ಹೋಗ್ಬೇಡಿ, ಯಾಕಂದ್ರೆ ಅವನ ಅಂಡರ್ಲೈನ್ ವರ್ಡ್ಸ್ ನ ಒಂದ್ಸತಿ ಕೇಳಿಸ್ಕೊಳ್ಳಿ. ಅವನು ಸ್ಟೂಡೆಂಟ್ಸ್ಗೆ ರಿಟರ್ನ್ ಮಾಡ್ತಾ ಇದ್ದಾನೆ. ತುಂಬಾ ಈಸಿಯಾಗಿ ಇದೆಲ್ಲ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ ನೀವು, ಇಷ್ಟೆಲ್ಲ ನಿರ್ದೇ ಇಲ್ಲ ಅಂತ ಹೇಳ್ಬಿಟ್ರು. ಸ್ಟೂಡೆಂಟ್ಸ್ ಕೂಡ ಫೌಂಡರ್ ನ ಸ್ವೀಟ್ ಮಾತುಗಳಿಗೆ ಬಿದ್ದು ಈ ಫೌಂಡರ್ ಏನೋ ನಮ್ಗೆ ಜಸ್ಟಿಸ್ ಕೊಡಿಸ್ಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಬೇಗನೆ ರಿಯಲೈಸ್ ಆಗುತ್ತೆ ಈ ಫೌಂಡರ್ ಕೂಡ ಎಲ್ರೂ ತರಾನೇ ಈ ಕೇಸ್ ನ ತುಂಬಾ ಲೈಟ್ ಆಗಿ ತಗೊಂಡಿದ್ದಾನೆ ಅಂತ. ಯಾವಾಗ ಫೌಂಡರೇ ಬಂದು ಇದ್ರ ಬಗ್ಗೆ ಮಾತಾಡಿದ್ಮೇಲೂ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನ ನಿಲ್ಲಿಸ್ಲಿಲ್ಲ, ಅವಾಗ ಲೋಕಲ್ ಗೂಂಡಾಗಳನ್ನ ಕರೆಸಿ ಸ್ಟೂಡೆಂಟ್ಸ್ಗೆ ಹೊಡ್ಸಿದ್ದಾರೆ ಅಂತ ಕೂಡ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ. ಅಟ್ ಸಮ್ ಪಾಯಿಂಟ್ ಎಲ್ಲ ನೇಪಾಳಿ ಸ್ಟೂಡೆಂಟ್ಸ್ಗೆ ನಿಮ್ ರೂಮ್ ನ ಖಾಲಿ ಮಾಡ್ಕೊಂಡು ಎಲ್ಲಾರು ಹೊರಟೋಗಿ ಅಂತ ಕೂಡ ಹೇಳ್ತಾರೆ. ನಾವ್ಯಾಕೆ ಹೋಗ್ಬೇಕು ಅಂತ ಕ್ವೆಶನ್ ಮಾಡಿದಾಗ ಅವರಿಗೂ ಕೂಡ ತುಂಬಾ ಹೊಡೆದು ತುಂಬಾ ಫೋರ್ಸ್ ಮಾಡಿ ರೂಮಿಂದ ಆಚೆ ಕಳಿಸ್ತಾರೆ. ಬಸ್ಸಲ್ಲಿ ಕೂರಿಸ್ಕೊಂಡು ರ್ಯಾಂಡಮ್ ಪ್ಲೇಸಸ್ ಲೈಕ್ ರೈಲ್ವೆ ಸ್ಟೇಷನ್ಸ್ ಮತ್ತೆ ದೂರದಲ್ಲಿರೋ ಬಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಬಿಟ್ಟು ಬಂದಿರ್ತಾರೆ. ಈ ಸ್ಟೂಡೆಂಟ್ಸ್ ಹತ್ರ ಅಷ್ಟು ಫಂಡ್ಸ್ ಇರಲ್ಲ, ಯಾವಾಗ ಬೇಕೋ ಅವಾಗ ಬುಕ್ ಮಾಡ್ಕೊಂಡು ಟ್ರೈನ್ ಅಥವಾ ಫ್ಲೈಟ್ ನ ಮನೆಗೆ ಹೋಗೋಕೆ. सो रहे थे, 9 बजे का टाइम था, 4-5 लेडी कांस्टेबल गए, वो लोग एकदम से दरवाजा पीट रहे हैं और बोल रहे हैं कि तुम लोग हॉस्टल खाली करो, 2 मिनट में कपड़ा पैक करके जितना है सब निकलो। हम लोग यहाँ सब किट के स्टूडेंट, रात को हम लोग को सुबह सबको निकाल दिया गया है, हॉस्टल में घुस के रूम में जाके अंधाधुंध सबको मारा गया है। ಅವ್ರು ಅಷ್ಟೊತ್ತು ರಾತ್ರಿನಲ್ಲಿ ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಮಲ್ಕೋತಾರೆ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರನ್ನ ಯಾರು ನೋಡೋದು? ಇದೆಲ್ಲ ನೇಪಾಲ್ನ PM ವರ್ಗೂ ತಲುಪಿ ಅವರು ಕೂಡ ಟ್ವೀಟ್ ಮಾಡ್ತಾರೆ. ಯೂನಿವರ್ಸಿಟಿಗೆ ಅರ್ಥ ಆಗುತ್ತೆ ಈ ಮ್ಯಾಟರ್ ಆಚೆ ಕಡೆ ತಲುಪಿದೆ ಅಂತ. ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಜೊತೆ ಈ ತರ ಎಲ್ಲ ಮಾಡೋ ಹಾಗಿಲ್ಲ. ಇಂಟರ್ನ್ಯಾಷನಲ್ ಅಷ್ಟೇ ಅಂತ ಅಲ್ಲ, ನ್ಯಾಷನಲ್ ಸ್ಟೂಡೆಂಟ್ಸ್ ಜೊತೆಗೂ ಈ ತರ ಎಲ್ಲ ಮಾಡೋ ಹಾಗಿಲ್ಲ. ದಿಸ್ ಈಸ್ ವೆರಿ ರಾಂಗ್. ನೇಪಾಲ್ ಹತ್ರದಲ್ಲಿಲ್ಲ, ಯಾವಾಗ ಬೇಕು ಅವಾಗ ಮನೆಗೆ ಹೋಗೋಣ ಅಂತ ಹೇಳೋದಕ್ಕೆ. ಅವರು ಅಪ್ಪ ಅಮ್ಮ ತನ್ನವರು ಎಲ್ಲರಿಂದ ದೂರ ಬಂದಿರ್ತಾರೆ ಓದೋದಕ್ಕೆ, ಒಳ್ಳೆ ಜೀವನ ರೂಪಿಸ್ಕೊಳ್ಳೋಣ ಅಂತ. ಇದೆಲ್ಲ ದೂರದಲ್ಲಿರೋ ಪೇರೆಂಟ್ಸ್ಗೆ ಎಷ್ಟು ಭಯ ತಂದಿರಬಹುದು. ಈ ವಿಚಾರ ಎಲ್ಲ ಯಾವಾಗ ಮೀಡಿಯಾದಲ್ಲಿ ಬರಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ ಸ್ಟಾಫ್ಸ್ ನ ವರ್ಸೇನೆ ಚೇಂಜ್ ಆಗ್ಬಿಡುತ್ತೆ. ಯಾವ ಸ್ಟಾಫ್ಸ್ ಮೊದಲು ಸ್ಟೂಡೆಂಟ್ಸ್ಗೆ ರೂಮ್ ಬಿಟ್ಟು ಹೋಗಿ ಅಂತ ಹೇಳಿದ್ರು ಅವರೇ ಇವಾಗ ಕಾಲ್ ಮಾಡಿ ಮಕ್ಕಳಿಗೆ आप नहीं, आपको क्या लगता है हम लोग 5 मिनट 10 मिनट दूर है, कैसे आए हम आधे रास्ते से? आप जानते हैं नेपाल कहाँ पे है? इतना दूर हम लोग आए हैं. ಇಷ್ಟೆಲ್ಲ ಆದ್ಮೇಲೆ ಯಾರು ವಾಪಸ್ ಬರ್ತಾರೆ? ಇಷ್ಟೆಲ್ಲ ಆದ್ಮೇಲೆ ಈ ಸ್ಟೂಡೆಂಟ್ಸ್ಗೂ ಕೂಡ ಏನಾದ್ರು ಆದ್ರೆ ಅದರ ಹೊಣೆ ತಗೊಳ್ಳೋರು ಯಾರು? ಅಷ್ಟೇ ಅಲ್ಲ, 2500 ಸ್ಟೂಡೆಂಟ್ಸ್ ಹತ್ರ ಒಂದು ಅಂಡರ್ಟೇಕಿಂಗ್ ಫಾರ್ಮ್ಗೆ ಸಿಗ್ನೇಚರ್ ಮಾಡಿಸಲಾಗಿರುತ್ತೆ. ಫಾರ್ಮ್ ಅಲ್ಲಿ ಸ್ಟೂಡೆಂಟ್ಸ್ದೇ ತಪ್ಪು, ಅವರೇ ಡಿಸಿಪ್ಲಿನ್ ನ ಫಾಲೋ ಮಾಡಿಲ್ಲ ಅಂತ ಪೋರ್ಟ್ರೇ ಮಾಡೋಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಇದು ನಿಜನಾ? ಬಿಹೈಂಡ್ ದ ಕರ್ಟನ್ಸ್ ಸ್ಟೂಡೆಂಟ್ಸ್ಗೆ ಧಮಕಿ ಹಾಕಿದ್ದಾರೆ, ಏನಾದ್ರೂ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡಿದ್ರೆ ಸುಮ್ನೆ ಇರಲ್ಲ, ಇಶ್ಯೂಸ್ ಆಗುತ್ತೆ ಅಂತ. ಸದ್ಯಕ್ಕೆ ಇದೇ ವಿಚಾರವಾಗಿ ಇಂಟರ್ನೆಟ್ ನಲ್ಲಿ ಮಾತಾಡ್ತಾ ಇರೋದ್ರಿಂದ ಸ್ಟಾಫ್ಸ್ ಎಲ್ಲ ಹೆದರಿದ್ದಾರೆ. ಬಟ್ ನಾಳೆ ಇದೆಲ್ಲ ಸ್ವಲ್ಪ ಸೈಲೆಂಟ್ ಆದ್ಮೇಲೆ ಸ್ಟೂಡೆಂಟ್ಸ್ ನ ಪ್ರೊಟೆಕ್ಟ್ ಯಾರು ಮಾಡ್ತಾರೆ? ಇಫ್ ಯಾವ್ದಾದ್ರು ಸ್ಟೂಡೆಂಟ್ ವಿಟ್ನೆಸ್ ಆಗಿ ಬಂದ್ರೆ ಯೂನಿವರ್ಸಿಟಿಯಿಂದ ರೈಟಿಂಗ್ ತಗೋಬೇಕಾಗುತ್ತೆ, ಆ ಸ್ಟೂಡೆಂಟ್ಗೆ ಏನೂ ತೊಂದರೆ ಆಗಲ್ಲ ಅಂತ. ಇವಾಗ ಯೂನಿವರ್ಸಿಟಿ ಸಾರಿ ಕೇಳ್ತಾ ಇದೆ. ಅಷ್ಟರಲ್ಲಿ ಈ ಹುಡುಗ ಓಡೋಗಕ್ಕೆ ಟ್ರೈ ಮಾಡ್ತಾ ಇದ್ದ, ಬಟ್ ಅವನು ಸದ್ಯಕ್ಕೆ ಕಸ್ಟಡಿಲಿ ಇದ್ದಾನೆ. ಪ್ರಕೃತಿ ಜೊತೆಗೆ ಇವನು ಹರಾಸ್, ಬ್ಲಾಕ್ ಮೇಲ್ ಮತ್ತು ಅಬ್ಯೂಸ್ ಮಾಡಿದಾನೆ. ಆಲ್ಸೋ ಸ್ಟಾಫ್ಸ್ ಸ್ಟೂಡೆಂಟ್ಸ್ ಜೊತೆಗೆ ಮಿಸ್ಬಿಹೇವ್ ಮಾಡಿರೋದಕ್ಕೆ ಇಬ್ರು ಫಾಲ್ಟ್ ಅಲ್ಲಿ ಇದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಕೈ ಮಾಡೋದಕ್ಕೆ ಇವರಿಗೆ ರೈಟ್ಸ್ ಕೊಟ್ಟಿದ್ಯಾರು? ಯಾವ ಜಾಗದಲ್ಲಿ ವಿದ್ಯೆ ಮತ್ತು ಬುದ್ಧಿ ಸಿಗಬೇಕಿದೆಯೋ ಅಲ್ಲಿ ಈ ತರ ಭಯ ಸಿಕ್ಕಿದ್ರೆ ಏನ್ ಮಾಡೋದು? ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.